ಸಾಧ್ಯವಾದಷ್ಟು ಉದಾರವಾಗಿ ಈಗ ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಜಾಗ ಕೊಡ್ತಾ ಇದ್ದಾರೆ. ಈ BET ವಿದ್ಯಾಸಂಸ್ಥೆಗೆ ಒಂದು 10 ಎಕರೆ ಜಾಗ ಆದರೂ ತಾವು ಕೊಡಬೇಕು ಅಂತ ನಾನು ಸಮಾರಂಭದಲ್ಲಿ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕೊಟ್ಟ BET ಸಂಸ್ಥೆಯ ಅಧ್ಯಕ್ಷರು, ಎಲ್ಲ ಟ್ರಸ್ಟಿಗಳಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೂ ನನ್ನ ಕೃತಜ್ಞತೆ ಅರ್ಪಿಸ್ತಾ ನಾನು ಎರಡು ಮಾತು. अब मैं गुजारिश करता हूं कर्नाटक जनता दल के अध्यक्ष श्री BL शंकर जी को कि वो हमें एड्रेस करें. श्री BL शंकर जी. ಕಾಶ್ಮೀರ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರೇ, ನಮ್ಮ ನಾಯಕರು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ JH ಪಟೇಲ್ ರವರೇ, ರಾಮಲಿಂಗಾರೆಡ್ಡಿ ಅವರೇ, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಆತ್ಮೀಯ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರ ಜನ್ಮ ದಿವಸದ ಈ ಶುಭ ದಿವಸ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾರವರು ಶ್ರೀನಗರದಿಂದ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥ ದಿವಸ ಅಂತೇಳಿ ನಾನು ಭಾವಿಸ್ತೇನೆ. ಕಾರಣ, ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅದನ್ನು ಸ್ಮರಿಸ್ತಕ್ಕಂಥದಕ್ಕೆ ಇವತ್ತು ಜಮ್ಮು ಕಾಶ್ಮೀರದಿಂದ ಕಾಶ್ಮೀರದ ಹುಲಿ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮೈಸೂರು ಹುಲಿಯಾಗಿದ್ದಂಥ ಟಿಪ್ಪು ಸುಲ್ತಾನ್ ರವರ ರಾಜ್ಯಕ್ಕೆ ಬಂದು ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಪೂಜ್ಯ ಮಹಾತ್ಮ ಗಾಂಧೀಜಿಯವರನ್ನ ನೆನೆಸ್ಕೊಳ್ಳಿಕ್ಕೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಬೇರೆ ಇನ್ನೊಂದು ಇರಬಹುದು ಅಂತೇಳಿ ನನಗೆ ನೆನೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಕಾರ್ಯ ಸಾಧನೆ ಮಾಡಿದಂತ ಬಿಸ್ಮಿಲ್ಲಾ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು, ಸದಸ್ಯರು ಮತ್ತು ಪ್ರಮುಖವಾಗಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ರೋಷನ್ ಬೇಗ್ ಮತ್ತು ಅವರ ಸ್ನೇಹಿತರಿಗೆ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದನ್ನು ನಾನೀಗ ನಿರ್ವಹಿಸ್ತಾ ಇದ್ದೇನೆ. ಯಾವುದೇ ಒಂದು ಸಮಾಜದಲ್ಲಿ ಸ್ವಾಭಿಮಾನ, ಆತ್ಮಗೌರವ ಇಲ್ಲದೆ ಹೋದರೆ ಆ ಸಮಾಜ ಬೇರೆಯವರಿಗೆ ಸರಿಸಮಾನವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ್ಮಗೌರವ, ಸ್ವಾಭಿಮಾನ ಬರಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಸಿಗಲೇಬೇಕಾಗ್ತದೆ. ಸಹಸ್ರಾರು ವರ್ಷಗಳಿಂದ ಈ ದೇಶದಲ್ಲಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಶಿಕ್ಷಣವನ್ನ ವಂಚಿಸಲಾಗಿತ್ತು. ಹಾಗಾಗಿ ಅವರು ತುಳಿತಕ್ಕೊಳಗಾಗಿದ್ರು, ದೌರ್ಜನ್ಯಕ್ಕೊಳಗಾಗಿದ್ರು, ನಿರ್ಲಕ್ಷ್ಯಕ್ಕೊಳಗಾಗಿದ್ರು. ಸ್ವಾಭಿಮಾನ, ಆತ್ಮಗೌರವವನ್ನು ಕಳೆದುಕೊಂಡು ಎರಡನೇ ದರ್ಜೆಯ ಪ್ರಜೆಗಳ ರೀತಿಯಲ್ಲಿ ಜೀವನ ಮಾಡತಕ್ಕಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಇದು ದಲಿತರಿಗೂ ಅಷ್ಟೇ ಸತ್ಯ, ಅಲ್ಪಸಂಖ್ಯಾತರಿಗೂ ಅಷ್ಟೇ ಸತ್ಯ. ಆದ್ರೆ ಇಲ್ಲಿಯ ಕಾರ್ಯದರ್ಶಿಗಳು ವರದಿ ಕೊಡ್ತಕ್ಕಂತ ಸಂದರ್ಭದಲ್ಲಿ 1300ಕ್ಕಿಂತ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾವೆ. ಅದರಲ್ಲೂ ಬಹಳಷ್ಟು ಹೆಣ್ಣು ಮಕ್ಕಳು ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಕೊರತೆಯನ್ನ ನೀಗಿಸ್ಲಿಕ್ಕೆ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸಮಾಜ ಸೇವೆ ಇನ್ನೊಂದಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಶಿಕ್ಷಣವನ್ನ ಪಡೆದ ತಕ್ಷಣ ಸ್ವಾಯತ್ತತೆ, ಸ್ವಾಭಿಮಾನದತ್ತ, ಆತ್ಮಗೌರವದತ್ತ ಆ ಸಮಾಜ ತೆರಳತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸಹಸ್ರಾರು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಪ್ರತಿ 15 ಮಕ್ಕಳಿದ್ರೆ ಒಂದು ಶಾಲೆಯನ್ನು ತೆರೆಯಬೇಕು ಅಂತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥದಕ್ಕೆ ಕಾರಣ ನಾವು ಈ ರಾಜ್ಯದ ಪ್ರಜೆಗಳಲ್ಲಿ ಸ್ವಾಭಿಮಾನ, ಆತ್ಮಗೌರವ ಮೂಡಬೇಕು. ಅವರು ಪ್ರತಿಯೊಂದು ಸಮಾಜದ ಇತರ ವರ್ಗಗಳೊಟ್ಟಿಗೆ ಸಮಾನವಾಗಿ ಜೀವನ ಮಾಡತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಸನ್ಮಾನ್ಯ ದೇವೇಗೌಡರು ಮತ್ತು JH ಪಟೇಲ್ರ ಸರ್ಕಾರಗಳು ಪ್ರಾಥಮಿಕ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾವೆ. ಅದೇ ರೀತಿ ಆದ್ಯತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಜನ ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಶಾಲೆಗಳನ್ನು ತೆರೆದು ಯಾವುದೇ ರೀತಿಯ ಆರ್ಥಿಕ ಇತಿಮಿತಿ ಇಲ್ಲದೆ, ನಿರ್ಬಂಧಗಳಿಲ್ಲದೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಶಾಲೆಯನ್ನು ತೆರೀತಕ್ಕಂಥ ತೀರ್ಮಾನವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಇನ್ನೊಂದು ಬಹಳ ಹೆಮ್ಮೆಯ ವಿಷಯ ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಶಾಂತಿ, ಸೌಹಾರ್ದ, ನೆಮ್ಮದಿ ಇದೆ. ಒಂದು ಸಂದರ್ಭದಲ್ಲಿ ಒಂದು ಭಾವನೆ ಇತ್ತು, ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಗೃಹ ಸಚಿವರಾದ್ರೆ ಸಮಾಜದಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ ಅಂತ. ಆದ್ರೆ ಇದು ಸುಳ್ಳಾಗ್ತಕ್ಕಂಥದ್ದು ರೀತಿಯಲ್ಲಿ ರೋಷನ್ ಬೇಗ್ ಅವರು ಕಳೆದ 2.5 ವರ್ಷದಲ್ಲಿ ರಾಜ್ಯದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ನಮ್ಮೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಅವರು ಇವತ್ತು ನಮ್ಮ ಮಧ್ಯೆಯಲ್ಲಿ ಇರ್ತಕ್ಕಂಥದ್ದು. ಕಾಶ್ಮೀರ, ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಭಾರತ ದೇಶದ ಶಿಖರ, ನಮ್ಮ ತಲೆ ಇದ್ದಾಗೆ, ಶಿರ ಇದ್ದಾಗೆ. ನಮ್ಮ
ಒಂದು ರಾಷ್ಟ್ರ ಹೆಮ್ಮೆಯಿಂದ ತಲೆ ಎತ್ತಿ ನಡೀತಕ್ಕಂಥ ರೀತಿಯಲ್ಲಿ ಇರಬೇಕು ಅಂದ್ರೆ ನಮ್ಮ ಶಿರ ಸರಿಯಾಗಿರ್ಬೇಕಾಗ್ತದೆ, ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕಾಗ್ತದೆ, ಸೌಹಾರ್ದ ಇರಬೇಕಾಗ್ತದೆ. ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರು ಕಳೆದ ಕೆಲವಾರು ವರ್ಷಗಳಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ, ಸೌಹಾರ್ದ, ನೆಮ್ಮದಿ ನೆಲೆಸಲಿಕ್ಕೆ ಮಾಡ್ತಾ ಇರತಕ್ಕಂತ ಹೋರಾಟ, ಮಾಡಿರ್ತಕ್ಕಂಥ ತ್ಯಾಗ, ತನ್ನ ಜೀವವನ್ನು ಲೆಕ್ಕಿಸದೆ ಮಾಡ್ತಾ ಇರತಕ್ಕಂತ ಹೋರಾಟಕ್ಕೆ ಇಡೀ ಕರ್ನಾಟಕದ ಜನತೆ ಅವರೊಟ್ಟಿಗೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಸ್ಥಿತಿ ಇವತ್ತು ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಇಡೀ ಭಾರತದ ಎಲ್ಲ ಭಾಗದಿಂದ ಇವತ್ತು ಪ್ರವಾಸಿಗರು ಪುನಃ ಇವತ್ತು ಜಮ್ಮು ಕಾಶ್ಮೀರಕ್ಕೆ, ಶ್ರೀನಗರಕ್ಕೆ, ಜಮ್ಮುಗೆ ಪ್ರವಾಸಿಗಳಾಗಿ ಹೋಗ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕ ಶಾಸಕಾಂಗದಿಂದ ಹೋಗ್ತಾ ಇರತಕ್ಕಂಥ ಪ್ರತಿಯೊಂದು ಕಮಿಟಿಗಳ ಪ್ರವಾಸ ಕಾರ್ಯಕ್ರಮದಲ್ಲಿ ಶ್ರೀನಗರ ಮತ್ತು ಜಮ್ಮು ಸೇರಿರ್ತಕ್ಕಂಥದ್ದನ್ನ ನೋಡಿದ್ರೆ ನಾವು ಆ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರು ಮಾಡಿರ್ತಕ್ಕಂಥ ಹೋರಾಟ ಮತ್ತು ತ್ಯಾಗ ಅವಿಸ್ಮರಣೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಕರ್ನಾಟಕದ 5 ಕೋಟಿ ಕನ್ನಡಿಗರ ಪರವಾಗಿ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರಿಗೆ ಹೆಚ್ಚಿನ ಆಯಸ್ಸು ಇರಬೇಕು, ಹೆಚ್ಚಿನ ಆರೋಗ್ಯ ಇರಬೇಕು, ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿಯನ್ನು ಸುಧಾರಿಸಿ ಅದು ಭಾರತದ ಹೆಮ್ಮೆಯ ಒಂದು ರಾಜ್ಯ ಆಗಿ ಭಾರತ ಮಾತೆ ತಲೆ ಎತ್ತಿ ನಿಲ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರಿಗೆ ಭಗವಂತ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಮಾಡಿಕೊಂಡು ಈ ಬಿಸ್ಮಿಲ್ಲಾ ಎಜುಕೇಶನ್ ಟ್ರಸ್ಟ್ನ ಕಾಲೇಜಿನ ಶಂಕುಸ್ಥಾಪನೆಯ ಸಮಾರಂಭದಲ್ಲಿ ಭಾಗವಹಿಸಿ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ರೋಷನ್ ಬೇಗ್ ಅವರಿಗೆ, ಎಲ್ಲ ಸ್ನೇಹಿತರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನಾನು ವಿರಮಿಸ್ತೇನೆ. ಎಲ್ರಿಗೂ ನಮಸ್ಕಾರ. श्री BL शंकर के बाद मैं आवाज दे रहा हूं अलमीन तहरीक के बानी डॉक्टर मुमताज अहमद खान साहब को, जिनकी वालिदा की याद में यानी सादतुन्निसा मोहतरमा, इनकी याद में यहाँ डिग्री कॉलेज का भी क़याम अमल में आया है. हमारे मोतमद एजाजी ने कहा कि डॉक्टर साहब वालिदा की मुनज़्ज़म और जामे तरबियत का नतीजा तोहफा और सौगात की शक्ल में हमारे दरमियान यहाँ तालीमी तरवीज और तरक्की में आप कोशा हैं. डॉक्टर मुमताज़ साहब को सिबकत हासिल है, फौकियत हासिल है कि वो सारे मुल्क में अपनी बेलौस खिदमात के लिए तालीम का जाल बिछाने में आप मुतहरिक हैं. डॉक्टर मुमताज़ अहमद खान साहब को बसद एहतराम आज के इस तालीमी इजलास में मैं गुजारिश करता हूँ कि अपने कलिमात से हमें नवाजें. डॉक्टर साहब, आप जानते हैं मेरे लिए एक जज्बाती मौका है और फरूक अब्दुल्ला साहब, ये जो आप अभी ख़वातीन की डिग्री कॉलेज के ताल्लुक से जो संगे बुनियादी रखे हुए और इब्तिदा हुई, ये मत समझिए कि इसके पीछे बहुत तालीम याफ्ता, माहर, अमीर, करोड़पति लोग हैं. ये खुलूस दिल, बड़े खुलूस वाले, सादे सीधे नौजवान, ये सिर्फ अपने खुलूस और तवक्कुल के साथ जो है इदारे को सामने ले जा रहे हैं. ऐसे कहूँ कि अलमीन, ये सब अल्हम्दुलिल्लाह अलमीन तहरीक के प्रोडक्ट्स हैं और ये अलमीन तहरीक की सेकंड लाइन बल्कि थर्ड लाइन. हम जैसे बूढ़े जो 60 साल के ज़्यादा हो गए, वो तो फर्स्ट लाइन, हमारी तो सबसे बड़ी आ गई है, मालूम नहीं कब हमें जाएंगे यहाँ से. हमारे पास 45 साल की सेकेंड लाइन टीम है, बड़ी माहिर है, फर्स्ट लाइन से भी बेहतर है. और अभी आप थर्ड लाइन देते हैं 32-35 साल के नौजवान जो ये तालीमी तहरीक को ये गरीब जगह 1300 तालिबात और तलबा के साथ नर्सरी से डिग्री तक चलाते हैं. इनके सामने बहुत बड़ा चैलेंज है. ये नौजवान सैफुल्लाह साहब जो आपको मुखातिब कहा कि 65 लाख रुपये ये प्रोजेक्ट का कॉस्ट है और इंशाल्लाह हम करके रहेंगे. ये तवक्कुल जो है ये लोगों को आगे बढ़ा के ले जा. अल्हम्दुलिल्लाह, लोग कहते हैं कि अभी ही द चिप ऑफ द ओल्ड ब्लॉक, कभी तारीफ करते हैं, मगर ये एक मिसाल है. व्हेन चिप हैज बेटर द ओल्ड ब्लॉक इटसेल्फ, ब्लॉक से भी चिप आगे बढ़ गए, यानी शागिर्द उस्ताद से भी आगे बढ़ गया. सबसे बड़ी खुशी हमें यही होती है कि जब तहरीक 32 साल पहले अलमीन की शुरू हुई थी, इदारे तो बने मगर इसके साथ जो जहन जो बदला, जो नौजवान की जो है हिम्मत रखा
कि हम भी इदारे शुरू कर सकते हैं। ये सिर्फ ईसाइयों का काम नहीं है, तरक्की याफ्ता कौम नहीं है, मुसलमान भी बड़े बड़े तालीमाती इदारे चला सकता है, जैसे मेडिकल कॉलेज, इंजीनियरिंग कॉलेज, ये भी बैंक चला सकता है, हॉस्पिटल चला सकता है। वरना लोग 30-40 साल पहले सोचते थे कि सिर्फ ईसाई ये काम कर सकते हैं। बुजुर्ग यहाँ मौजूद हैं, 32 साल पहले पूरे बेंगलुरु डिस्ट्रिक्ट, बेंगलुरु टाउन नहीं, सिटी नहीं, पूरे बेंगलुरु डिस्ट्रिक्ट के लिए एक ही मुस्लिम मैनेज हाई स्कूल थी, टूटी फूटी। अब अल्हम्दुलिल्लाह जाल बिछाया गया, नौजवान उड़ गए, देहात के लोग उड़ गए, खवातीन उड़ गए। जैसे ये बच्ची हमारे सामने बैठी है, कितनी खिदमत करती है, नौजवान बच्ची, एक मिसाल बन गई है हम खवातीनों की। तो मैं उस मुसलमानों से हूँ जो सोचते हैं हमारे बुरे दिन पीछे हैं, अच्छे दिन हमें सामने हैं। और जहाँ भी मैं अर्ज करने का मौका मिलता है कि मैं यही अर्ज करता हूँ कि मिल्लत को अब सिर्फ अपनी देखभाल नहीं बल्कि मुल्क और इंसानियत की खिदमत भी हाथ बढ़ाना चाहिए। जहाँ भी हो सके मुल्क की खिदमत करो, इंसानियत की खिदमत करो और आगे बढ़ देखो। सबसे बड़ी ताकत हमारी तवक्कुल है, करते जाओ करते जाओ। हम जैसे मैं पहले भी हर जगह अर्ज किया हूँ, हमारे 3 सुतून होते हैं, एक किरदार, दूसरी इल्म और तीसरा पैसा। ये सुतूनों को लेके चलिए, दूसरे ताकतें आपके पीछे आएंगी। आप इसको छोड़ के दूसरे दुनिया की ताकत के पीछे भागें तो मुश्किलात का सामना करना पड़ेगा। तो भाई और बहनों, आप यही स्पीड से आगे बढ़िए। हमारे दिन पीछे, बुरे दिन पीछे हो गए, अच्छे दिन हमारे सामने मुस्तकबिल हैं। मगर आपकी जिम्मेदारी मिल्लत इस्लामी हिंद को संभालने तक ख़त्म नहीं होती। आपको मुल्क को भी आगे बढ़ कर संभालना पड़ेगा, इंसानी खिदमत करना पड़ेगा। आज जो आप देखें संगम, शुमाल और जुनूब का एक संगम रस्मी खिदम, हमें एक ही हार पिना के जो दोनों वज़ीर आला हमें नजर आए, ये स्पिरिट जो है, आप यहाँ से जैसे एक ज़माने में शुमाल से हवाएं आती थी, दीनी दुनियाई, अब हमें जो है वहाँ भी खिदमत करना पड़ेगा, दुनिया के बाहर की जगह में जो खिदमत करना पड़ेगा। आपको मालूम है कि अभी अलमी तहरीक बाजू सार्क मुल्क मालदीव में शामिल हुए, हमने मालदीव में खिदमत शुरू किया है। हजरात, वक्त तंग है, हमारे बुजुर्गान की तकरीरें सुनना है, उनके नसीहतें सुनना है। मैं सिर्फ 3 नारों के साथ मेरी तकरीर ख़त्म करूँगा। एक है मेरे प्यारे ये सूबे की तरक्की के लिए जय कर्नाटक, और नया सूबा जो हमारे से दोस्ती का हाथ बढ़ाया फर्रुखाबाद, उसके लिए जय कश्मीर और जम्मू और जय हिंद। अस्सलाम वालेकुम। हाज़रीन इकराम हैं, काम कर रहे हैं, उनके हौसलों को बुलंद व बाला करने के लिए आज की इस तकरीब में न सिर्फ हमारे कर्नाटक के महबूब वज़ीर आला बल्कि कश्मीर के वज़ीर आला को भी यहाँ मदऊ किया है। ये काबिल तखलीक इक़दाम समझा जाना चाहिए। मैं अब बसत एहतराम और पूरे आदर सम्मान के साथ गुजारिश करता हूँ कर्नाटक के महबूब वज़ीर आला जयदेवप्पा हालप्पा पटेल जी को, जो सारे मुल्क में अपनी पॉलिटिकल विजडम के लिए मशहूर हैं। आपके राज में जो हो रहा है हम सब पर आया है। मैं गुजारिश करता हूँ श्री जी एच पटेल साहब से कि वो हमें एड्रेस करें। ಸುಪುತ್ರರು, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅವರೇ, ಈ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಲ್-ಅಮೀನ್ ಸಂಸ್ಥೆಯ ಅಧ್ಯಕ್ಷರೇ, ಸ್ಥಳೀಯ ಶಾಸಕರೇ, ಅತ್ಯಂತ ಉತ್ಸುಕ ಕಾರ್ಪೊರೇಷನ್ನ ಸದಸ್ಯರೇ ಮತ್ತು ನನ್ನ ಪಕ್ಷದ ಅಧ್ಯಕ್ಷರಾದಂತಹ ಬಿ.ಎಲ್. ಶಂಕರ್ ಅವರು, ಪ್ರಾರಂಭದಲ್ಲಿ ಕನ್ನಡದಲ್ಲಿ ನಾವು ಕೆಲವು ವಿಷಯಗಳನ್ನು ಕೇಳಿ ಫರೂಕ್ ಅಬ್ದುಲ್ಲಾ ಅವರಿಗೆ ಕೆಲವು ಸಂದೇಶಗಳನ್ನು, ಕೆಲವು ನನ್ನ ವಿಚಾರಗಳನ್ನು ತಮ್ಮ ಸಮ್ಮುಖದಲ್ಲಿ ಹೇಳೋ ಅವಶ್ಯಕತೆ ಇದೆ.
ಉತ್ತರದ ತುಟ್ಟ ತುದಿಯಲ್ಲಿರ್ತಕ್ಕಂಥ ಅವರು ಅವರ ರಾಜ್ಯದಲ್ಲಿ ಇವತ್ತು ಅನುಭವಿಸ್ತಕ್ಕಂಥ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಏನಿದೆ ಅದರ ನೋವು ಅವರಿಗೆ ಗೊತ್ತು. ದಕ್ಷಿಣದ ರಾಜ್ಯಗಳಲ್ಲಿ ಒಂದಾದಂತಹ ಕರ್ನಾಟಕ ಅವರಿಗೆ ಹೋಲಿಸಿದರೆ ನಾವು ಬಹಳ ಸುಖವಾಗಿದ್ದೇವೆ. ನಮಗೆ ಇವತ್ತು ರಸ್ತೆಗಳನ್ನು ಸರಿಪಡಿಸು, ಸೇತುವೆಗಳನ್ನು ಕಟ್ಟು, ಶಾಲೆಗಳನ್ನು, ಹೊಸ ಶಿಕ್ಷಕರನ್ನು ನೇಮಕ ಮಾಡು, ಹೊಸ ಆಸ್ಪತ್ರೆಗಳನ್ನು ಕಟ್ಟು, ಇದು ನಮ್ಮ ಚಿಂತೆ. ಆದ್ದರಿಂದ ನಮ್ಮ ಅಧ್ಯಕ್ಷರು ಶಂಕರ್ ಅವರು ಹೇಳಿದ ಹಾಗೆ ಇವತ್ತು ಇಡೀ ಸಮಗ್ರ ಭಾರತದ ರಾಜಕೀಯ ಬೆಳವಣಿಗೆಗಳ ಚಿಂತನೆ ಬೇಕಾಗಿದೆ. ಇವತ್ತು ನಾವು ಕಾಶ್ಮೀರದಲ್ಲಿ ಏನಾದರೂ ಆಗಲಿ, ನಮ್ಮಷ್ಟಿಗೆ ನಾವು ಸುಖವಾಗಿರೋಣ, ಆ ರೀತಿ ಆಲೋಚನೆ ಮಾಡೋ ಸ್ಥಿತಿಯಲ್ಲಿಲ್ಲ. So in order to convey my feelings to my dear friend and a lovable Chief Minister, my feelings about the present condition in the country is absolutely necessary. The problems we face, me, Roshan Beg and Shankar and our corporator and our MLAs face, are of a totally different nature. We have to look to the needs of the people, so for education, drinking water, primary health, village communication roads, small bridges. This is our problem. But doctor, being the son, a proud son of India and an able son of an able father, whose dynasty, whose role for the freedom of this country has not been understood properly by those who have been in power. If only his father's legacy and his activities were not interrupted in Kashmir, with little knowledge of this country, I am sure Kashmir would have not been put to this kind of trouble now. This is a self-created problem by those who are in power in Delhi. But now what are we going to do? Kashmir, as our President Shankar explained, is like a crown of the country. It is at the head. If something happens there, the leg will not be happy, the hands will not work properly. It is a total national body politic. If something affects some part of the body, the whole nation gets affected. That is what we are facing today. The terrorism, the so-called foreign intervention. Why was it allowed? Who allowed it? Not Farooq Abdullah, not his father, as we know. Somebody for their selfish sake. Once they allowed the gates for such nefarious forces, political forces, and now it has become very difficult to remove it. Right from top of India and those powers which are originally organized this kind of insurgent, terrorism,
rebellion, destabilization of the government. Those who started now are facing the music now. Whether it is Afghan, whether it is the so-called rogue nations of Africa, financed by mighty nations. Now we are facing the music. From Rajasthan, Bombay to Bhatkar, there is some link. Roshan Beg has been toiling very hard to find out where these links are from. That way Karnataka, Dr. Saab, Karnataka is the safest state in India, safest state, not only for Lingayats, Vakkaligas, Hindus, Muslims, Brahmins and everybody. For every citizen in Karnataka there is good protection. There were some doubts. Why should a Muslim be a home minister? I told them, you see the result of it. From the day one, he has been able to take away the roots of hatred. You have to take away the roots of hatred. If once the hatred grows, then it is difficult. You can't use the police always. You have to make people cooperate with each other. You can't go on using police. That is what we have done now. So far as the position, I have been telling Farooq Saab, today is Mahatma Gandhi's birthday. Who remembers? Who is there to speak about it? So many others who were not important in the freedom struggle or in the building of nation or building up a character to this nation, they have come to the forefront now. I don't want to mention the name. Society is doing essential services to the society, not necessary to Muslim, not necessary to Hindu. And every time I have been telling my Muslim friends, that community which concentrates on clean drinking water is they become educated. If they are wise, how are we going to rule? There was an interest vested in them that was a very narrow, selfish, criminal interest. So that has been opened now. Now every community, since I have taken over, I have been helping. Whatever we can do from the government side, I tell them, if you are really interested in Muslims, educate them. Educate the boys of poor families. It is not only during riot time, giving some protection, giving some shelter. Marwadiya also does it, a Vakkaliga also does it, a Lingayat also does strength. She need not be guided by others. That is, make your boys and girls self-reliant, capable of facing the challenges. So today I am so happy because I was inviting him so many times, come to election, this election, that election, but he himself was in either local trouble or Delhi trouble. Delhi is a place, creator of trouble. Polluted. If there is no trouble, they create a trouble. So that is the way. I am not referring to any government or so. So that is a place where if South, Kashmir, Assam, Gujarat, Maharashtra,
If we are strong limbs of the nation, nobody can touch us, no sanction can threaten us, no military operation can threaten us, nobody on earth. Ours is an economy, opposition parties, I do not know why they are opposed. If they raise some, they oppose. There is some death due to floods, they oppose. I can't issue a government order to regulate the rainfall and control flood system in Gulbarga. And the people who have enjoyed power for the last 40 years are behaving so irresponsible. So I will take care. That is under problem. So now only I want your, I don't know how many parties will vanish after next election. How many parties may re-emerge. Indian politics today is going through such a crisis. You can't just say what is going to happen next year, next election. So we are passing through a phase of uncertainty. With a stable government for 45 years, rational political strength after some time. Till then, all of us will have to work with the interest of the society, interest of the community, interest of the state, and the interest of the nation above all. It is not only one party monopolizes about nationalism. You know how मेरा भारत महान है, क्या है, कैसे है, हम जानते हैं. So in this context, I wish this Bismillah Education Society has mentioned that some land is required for that. Okay, you discuss, you bring the subject, I will convince my cabinet. In the interest of education, we are no restriction, whether it is Islam, more capable of understanding the problems of the country, problems of the state, and problems of the society also. That's why I have been telling Roshan Bey, Baba, tell your Waqf people, tell your Minority Commission Development Corporation, let them concentrate on education of the boys and that. Instead of that, they build some shopping complexes, and somebody treats Waqf property as the minority, boys and girls, poor boys and girls. Then you will make the society strong, the state very strong, and the nation very strong. So thank you.